ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ನಮ್ಮ ಸ್ವೀಟಿ ಡಾಗ್ನ ಕರ್ಕೊಂಡು ಹೆಬ್ಬಾಳದ ಹತ್ರ ಇರುವಂತಹ CBA ಹತ್ರ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ, ಪೆಟ್ ಶಾಪು. ಸೊ ಅಲ್ಲಿ ಬಂದಿದ್ದೀವಿ ಪೆಟ್ ಕ್ಲಿನಿಕ್ಗೆ. ನಾವು ಇವತ್ತು ನಮ್ಮ ಸ್ವೀಟಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು. ಸೊ ಅವಳಿಗೆ ಕಿವಿ ಸೋರ್ತಿತ್ತು ಮತ್ತು ಲೆಗ್ ಪೇನ್ ಇತ್ತು. ಅವ್ರ ಪಪ್ಪ ಇಲ್ಲ ಅಂದ್ಬಿಟ್ಟು ಪಪ್ಪ ನೋಡ್ತಾ ಇದ್ದಾಳೆ. ಅವರಪ್ಪ ಒಳಗಡೆ ಹೋಗಿದ್ದಾರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋಕ್ಕೆ. ಅವ್ರು ಹೋದ್ರು ಅಂದ್ಬಿಟ್ಟು ಅವರಿಲ್ಲ ಅಂದ್ಬಿಟ್ಟು ಅವ್ರು ಬರ್ತಾರೋದನ್ನ ನೋಡಿಬಿಟ್ಟು ನೋಡಿ ಏನು ಕುದಿತಾಳೆ ನೋಡಿ. ಅವರಪ್ಪ ಅಂದರೆ ಬಲೆ ಇಷ್ಟ. ಸ್ವೀಟಿ ಹೆಸರು ನೋಡಿ. ಸುಮ್ಮನೆ ಏನಾದರೂ ಕುತ್ಕೊತಾಳೆ ನೋಡಿ 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 ಸ್ವೀಟಿ. ಅವಳಿಗೆ ಆಗಲೇ 1 ವೀಕಿಂದ ಕಿವಿ ಸೋರ್ತಿತ್ತು ಮತ್ತು ನೆನ್ನೆಯಿಂದ ಅವಳಿಗೆ ಲೆಗ್ ಪೇನ್ ಇತ್ತು. ಸೊ ಹಾಗಾಗಿ ಇವತ್ತು ನಾವು ಇಲ್ಲಿ ಕ್ಲಿನಿಕ್ ಕರ್ಕೊಂಡ್ಬಂದಿದ್ದೀವಿ. ಆಸ್ಪತ್ರೆ, ಗೌರ್ಮೆಂಟ್ ಆಸ್ಪತ್ರೆ, ಇದು ದೊಡ್ಡ ಆಸ್ಪತ್ರೆ. ಸೊ ಎಲ್ಲ ಥರ ಅನಿಮಲ್ಸ್ಗಳಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ. ನೋಡ್ಬೋದು ನೀವು ಇಷ್ಟೊಂದು ಅನಿಮಲ್ಸ್ ಇದೆ ಅಂತ ನೋಡಿ ಫ್ರೆಂಡ್ಸ್. ಕುತ್ಕೊಂಡಿದ್ದಾಳೆ ನಮ್ಮ ಮೇಡಮ್. ಇಲ್ಲಿ ಹೇರ್ ಕ್ಲೀನಿಂಗ್ ಮಾಡಿಸ್ಕೊಂಬರೋಕ್ಕೆ ಬಂದಿದ್ದೀವಿ. ನಾನು ಇಲ್ಲಿ ಕೂತಿದ್ದೀನಿ, ಅವಳು ಅಲ್ಲಿದ್ದಾಳೆ. ನಾನು ಇಲ್ಲಿದ್ದೀನಿ ಅಂದ್ಬಿಟ್ಟು ನೋಡ್ರಿ ಹೆಂಗೆ ಬೊಗಳ್ತಾಳೆ, ಏನು ಒದ್ದಾಡ್ತಾಳೆ. ಇಲ್ಲಿ ಬರ್ಬೇಕು ನನ್ನ ಹತ್ರ ಅಂದ್ಬಿಟ್ಟು ನೋಡಿ. ಇಲ್ಲಿ ನನ್ನ ಹತ್ರ ಬರಬೇಕೀಗ. ಅಂದರೆ ಜೊತೆಯಲ್ಲೇ ಇರಬೇಕು, ಅವಳ ಹತ್ರನೇ ಇರಬೇಕು ಇಬ್ಬರೂ. 1 ನಿಮಿಷನೂ ಬಿಟ್ಟಿರಲ್ಲ. ಏನಾದರೂ ಎಲ್ಲಾದರೂ ಔಟ್ಸೈಡ್ ಕರ್ಕೊಂಬಂದಾಗ ಬಿಡವಿಲ್ಲ ಅಂದ್ಬಿಡ್ತಾಳೆ. 1 ನಿಮಿಷ ಬಿಟ್ಟು ಬಂದುಬಿಟ್ರೆ ನೋಡಿ ಬೊಗಳೋದು ನೋಡಿ. ಹೇಳ್ತಾ ಇದ್ದಾಳೆ ಅವ್ರ ಪಪ್ಪಂಗೆ ಕರ್ಕೊಂಡು ಅಲ್ಲಿಗೆ ಅಂತ. ಬರಬೇಕೀಗ ಅವಳು ಇಲ್ಲಿಗೆ. ಹೇರ್ ಕ್ಲೀನಿಂಗು ಮತ್ತು ಹೇರ್ ಕಟ್ಟಿಂಗು. ಸೊ ಕಿವಿ ಹತ್ರ ಒಂದು ಸ್ವಲ್ಪ ಕೂದಲು ಕಟ್ ಮಾಡಿಸ್ಕೊಂಡು ಕಿವಿ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಬರಬೇಕು. ಸೊ ಈಗ ಆಯಿತು, ಎಲ್ಲ ಕ್ಲೀನಿಂಗ್ ಎಲ್ಲ ಆಗಿ ಮೆಡಿಸಿನ್ಸ್ ಎಲ್ಲ ಬರ್ಕೊಟ್ಟಿದ್ದಾರೆ. ಹೋಗ್ತಾ ಇದ್ದೀವಿ ಮನೆಗೆ ನಾವು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮನೆ ಪೆಟ್ಸ್ಗೆ ಯಾವ ಥರ ನೀವು ನೋಡ್ಕೊತೀರಾ, ಏನು ಎತ್ತ ಅಂದ್ಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್.